ನಮಸ್ತೆ, ನಾನು ನಿಮ್ಮ ಚಂದು. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಚಂದು ಶಿವ್ ಯೂಟ್ಯೂಬ್ ಚಾನಲ್. ಏನಿದು ಹೂವು ತೋರಿಸ್ತಾ ಇದ್ದೀನಿ ಅಂತ ಇದ್ದೀರಾ? ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹೂವು. ನಮ್ಮ ಮನೆಯವರು ಇವತ್ತು ಆಫೀಸಿನ ಮುಂದೆನೇ ಒಂದು ಸಂಪಿಗೆ ಮರ ಇದೆ, ಅದರಲ್ಲಿ ಹೂವನ್ನ ತೊಗೊಂಡು ಬಂದಿದ್ದರು. ತುಂಬ ಚೆನ್ನಾಗಿದ್ದು ನೋಡ್ತಾ ಇದ್ದರೆ ಅಡುಗೆ ಮನೆ ತುಂಬ ಎಲ್ಲ ಘಮ ಘಮ ಅಂತ ಇದೆ. ಸಂಪಿಗೆ ಹೂವು ನೋಡೋಕ್ಕೆ ಒಂಥರ ಆಸೆ ಅಲ್ವಾ. ಹಾಗೆಯೇ ಅಡುಗೆ ಕೂಡ ಆಗಿತ್ತು. ನಮ್ಮ ಮನೆಯಲ್ಲಿ ಬೇಗ ಊಟ ಮಾಡ್ತಾರೆ ಅಮ್ಮ ಎಲ್ಲ 7-7:30ಗೆ. ಹಾಗಾಗಿ ಅಡುಗೆ ಆಗಿತ್ತು. ಅವರೆಲ್ಲ ಊಟ ಮಾಡಿದ್ರು. ಅಮ್ಮ ಮತ್ತು ಮಕ್ಕಳು, ನಾನು ಊಟ ಮಾಡೋಣ ಅಂತೇಳಿ ಊಟ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ಕೂಡ ಇನ್ನೂ ಆಫೀಸ್ ಮುಗಿಸ್ಕೊಂಡು ಬಂದು ವಾಕ್ ಹೋಗಿದ್ದಾರೆ. ವಾಕ್ ಹೋಗಿ ಬಂದಮೇಲೆ ಊಟ ಮಾಡೋದವರು. ಮನೆ ಹತ್ರ ಇದ್ರೂ ಊಟ ಮಾಡೋದಿಲ್ಲ, ಲೇಟೇನೆ. ಹಾಗಾಗಿ ಮಧ್ಯಾಹ್ನನೂ ಆರಿರೋಂಥ ಮುದ್ದೆ ಊಟ ಮಾಡಬೇಕು. ಹಾಗಾಗಿ ಬಿಸಿ ಮುದ್ದೆ ಊಟ ಮಾಡೋಣ ಅಂತ ಹೇಳೋ ರಾತ್ರಿ ಹೊತ್ತು ಎಲ್ಲರದ್ದು ಊಟ ಆದಮೇಲೆ ನಾನು ಊಟ ಮಾಡ್ತೀನಿ. ಹಾಗೆಯೇ ಬೆಕ್ಕಿಗೆ ಸ್ವಲ್ಪ ಹಾಲು ಅನ್ನ ಎತ್ತಿಟ್ಟು, ಹಾಗೆಯೇ ನಮ್ಮ ಮನೆಯವ್ರಿಗೂ ಊಟಕ್ಕೆ ಬೇರೆ ಪಾತ್ರೆ ಎತ್ತಿಟ್ಟು ಪಾತ್ರೆ ಎಲ್ಲ ತುಂಬಿಟ್ಕೊಂಡಿನಿ. ಹೋಗಿ ಪಾತ್ರೆ ಆಚೆ ತೊಳ್ಕೊಂಬರೋಣ ಅಂತ ಹೇಳಿ. ಹಾಗೆ ಹಪ್ಪಳ ಕೂಡ ಇಟ್ಟಿದ್ವು. ಶನಿವಾರ ಸ್ವಲ್ಪ ಭಾನುವಾರ ರಜಾ ಇತ್ತಲ್ಲ ಹುಡುಗರಿಗೆ. ಹಾಗೆ ಅಮ್ಮ ನಾನು ಮನೇಲಿ 4-5 ಜನ ಸೇರಿಕೊಂಡು ಹಪ್ಪಳನೆಲ್ಲ ಇಟ್ಟಿದ್ವು. ಒಣಗಿಸಿ ಇಕ್ಕಿದ್ದೀವಿ, ಅದಿನ್ನೂ ಒಣಗಬೇಕು. ಬ್ಯಾರದು ಬಂದೈತಿ ನಾನು. ಹಾಗೆಯೇ ಇವತ್ತು ಬೆಳಗ್ಗೆಯಿಂದ ಕರೆಂಟ್ ಕೂಡ ಇರಲಿಲ್ಲ. ಕುಡಿಯೋದಕ್ಕೆ ನೀರು ಇಟ್ಕೊಂಡಿರಲಿಲ್ಲ. ಒಂದೇ ಒಂದು ಬೆಂಗೆ ಇತ್ತು ಅಷ್ಟೇ, ಮೊನ್ನೆ ಹಿಡ್ದಿಟ್ಟಿದ್ದು. ಅದನ್ನೆಲ್ಲೇ ಇಟ್ಕೊಂಡಿದ್ದೆ ನೀರು. ಸದ್ಯ ಕರೆಂಟ್ ಬಂತು. ಸಂಜೆ ನೀರು ಕೂಡ ಬೇಗ ಬರ್ತಿರ್ಲಿಲ್ಲ, ಸ್ವಲ್ಪ ಸಣ್ಣಗೇ ಬರ್ತಾಯಿದ್ವು ನೀರು. ನಾನು ಊಟ ಮಾಡಿ ಹಾಗೆಯೇ ಎಲ್ಲ ತೊಳೆದಿಟ್ಟು ನೀರು ಇಟ್ಕೊಳ್ಳೋಣ ಅಂಥೇಳಿ ತೊಳ್ಕೊತಾ ಇದ್ದೀನಿ. ನಮ್ಮ ಪಕ್ಕದ ಮನೆ ಆಂಟಿ ಕೂಡ ಬಂದಿದ್ರು. ನೀರು ಅವ್ರ ಮನೆ ಹತ್ರ ಬರ್ತಿರ್ಲಿಲ್ಲ, ಹಾಗಾಗಿ ಅವರು ನೀರು ಇಟ್ಕೊಂಡು ಹೋದ್ರು. ನಾನು ಕುಡಿಯೋದಕ್ಕೆ ನೀರೆಲ್ಲ ಇಟ್ಕೊಂಡು ಬಳಸೋದಕ್ಕೆ, ಅಡುಗೆ ಮಾಡೋದಕ್ಕೆ. ಹಾಗೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಪಾತ್ರೆ ತೊಳೆದು ಇಟ್ಕೊಂಡು ಬಂದೆ. ನಮ್ಮ ಮನೆಯವರು ಊಟಕ್ಕಿಡು ಬಾ ಅಂತ ಕರೀತಾಯಿದ್ರು. ಅವರು ನಾನು ವಾಕ್ ಮುಗಿಸ್ಕೊಂಡು ಬಂದು ಪಾತ್ರೆ ತೊಳೆಯೋವರೆಗೂ ಆಚರಣೆ ಕೂತಿದ್ರು. ಬಾಗಿಲು ಸಾರಿಸಿ ಬರೋವರೆಗೂ ಊಟಕ್ಕೆ ಇಡ್ತಾಯಿದ್ದೀನಿ. ಹಾಗೆಯೇ ಆಫೀಸಿನ ಕೆಲಸಕ್ಕೋಸ್ಕರ ತಿಪ್ಟೂರಿಗೆ ಹೋಗಿದ್ರು. ತಿಪ್ಟೂರಿಂದ ಬರಬೇಕಾದ್ರೆ ಖಾರ ತೊಗೊಂಡು ಬಂದಿದ್ದರು. ಕಿಟಕಿ ಖಾರ ಅಂತ ಹೇಳಿ, ಇದು ತುಂಬ ಫೇಮಸ್ಸು ತಿಪ್ಟೂರಿನಲ್ಲಿ ಕಿಟಕಿ ಖಾರ. ಅದನ್ನು ತೊಗೊಂಡು ಬಂದಿದ್ದರು. ತುಂಬ ಚೆನ್ನಾಗಿರುತ್ತೆ ಖಾರ. ಈ ಥರ ಟೇಸ್ಟ್ ಎಲ್ಲೂ ಸಿಗೋದಿಲ್ಲ. ನಮ್ಮನೇಲಿ ಹೋದರೆ ತೊಗೊಂಡು ಬರ್ತಾರೆ ಅಲ್ಲಿಗೆ. ಖಾರ ಮತ್ತು ಕಡಲೆಬೇಳೆ ತೊಗೊಂಬಂದಿದ್ರು. ಕಡಲೆಬೇಳೆ ಸ್ವಲ್ಪ ಖಾರ ಇತ್ತು. ನಾನು ಸ್ವಲ್ಪ ತಿಂದು ನೋಡಿದೆ. ಹಾಗೆ ನಮ್ಮ ಮನೆಯವ್ರಿಗೆ ಊಟಕ್ಕೆ ಹಾಕೋಣ ಅಂತ ಹೇಳಿ ಸ್ವಲ್ಪ ಕೊಡ್ತಾಯಿದ್ದೀನಿ. ಹಾಗೆ ಊಟ ಆದಮೇಲೆ ಸೋಮವಾರ, ಇವತ್ತು ಮಂಗಳವಾರ ಮಾರ್ನಿಂಗ್ ಪೂಜೆ ಮಾಡಬೇಕಲ್ಲ, ನಾನು ಮಾಡೋ ಆಗಿರಲಿಲ್ಲ. ನಮ್ಮ ಮನೆಯವರು ಬೆಳಗ್ಗೆ ಹೋಗೋಷ್ಟರಲ್ಲಿ ಪೂಜೆ ಮಾಡಲಿ ಅಂತ ಹೇಳಿ ನೆನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎಲ್ಲ ನೀರೆಲ್ಲ ಕ್ಲೀನ್ ಮಾಡಿದೆ. ಊಟ ಆದಮೇಲೆ ಒಂದು ಸತಿ ನೆಲನ ಒರೆಸಿದ್ರೆ ಮನೆ ಕ್ಲೀನಿಂಗ್ ಎಲ್ಲ ಆಯಿತು, ಅಡುಗೆ ಮನೆಯದೆಲ್ಲ. ಹಾಗೆಯೇ ಆಚೆ ಲೈಟ್ ಆಫ್ ಮಾಡಿಕೊಂಡು ಬಾಗಿಲು ಹಾಕ್ಕೊಂಡು ಬಂದೆ. ಇನ್ನು ಅಡುಗೆ ಮನೆಯಲ್ಲಿ ಕಿಟಕಿ ಕ್ಲೋಸ್ ಮಾಡಿ ಅಡುಗೆ ಮನೆಯೂ ಕ್ಲೀನ್ ಮಾಡಿದ್ದೆ. ಎಲ್ಲ ಕೆಲಸ ಎಲ್ಲ ಆಯ್ತಲ್ಲ, ಹಾಗಾಗಿ ಲೈಟನ್ನು ಆಫ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ನಮ್ಮನೆಯವರು ಕೂತಿದ್ರು ಸ್ವಲ್ಪ. ನಾನು ಆಲೇ ಟೈಮ್ ಆಯಿತು, 10 ಕಾಲಾಗ್ತಾಯಿದೆ. ಇದೊಂದು ರೂಢಿ ಮಾಡ್ಕೊಂಡಿದ್ದೀನಿ, ಮಲ್ಕೊಳ್ಬೇಕಾದ್ರೆ ಜ್ಯೂಸ್ ಕುಡಿದು ಮಲ್ಕೊಳ್ಳೋದ. ಇದು ಕರಿಬೇವಿನ ಸೊಪ್ಪು ನೆರಳನ್ನಲ್ಲೇ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಮತ್ತು ಬೆಟ್ಟದ ನೆಲೆಕಾಯಿ ಎರಡನ್ನೂ ಹಾಕ್ಕೊಂಡು ಜ್ಯೂಸನ್ನ ಕುಡಿದ್ಬಿಟ್ಟು ಹೋಗಿ ಮಲ್ಕೊಳ್ತೀನಿ. ಹಾಗೆ ಜ್ಯೂಸ್ ಕುಡಿದು ಲೋಟನೂ ತೊಳೆದಿಟ್ಟು ಮಲ್ಕೊಳ್ಳೋಣ ಅಂತ ಹೋಗ್ತಾಯಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.